ಪ್ರೋಟೀನ್ ಲಡ್ಡು ಇದನ್ನು ಸುಲಭವಾಗಿ ಮಾಡಬಹುದು. 5 ನಿಮಿಷದಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ಬೋದು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆಕಾಯಿ ಬೀಜ, ಹಾಗೆ ಗೋಡಂಬಿ, ಬಾದಾಮಿ, ಫ್ಲಕ್ಸ್ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್. ಎಲ್ಲ ಥರ ಫ್ರೂಟ್ಸ್ನು ಯೂಸ್ ಮಾಡ್ಬೋದು, ಡ್ರೈ ಫ್ರೂಟ್ಸ್ನ. ಮತ್ತು ಹಾಗೆ ಕೈಂಡ್ ಆಫ್ ಸೀಡ್ಸ್, ಕುಂಬಳಕಾಯಿ ಬೀಜ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ. ಸೊ ಅದು ಮಕ್ಕಳಿಗೆ ತಿನ್ನೋಕ್ಕೂ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಕಪ್ಪೆಳ್ಳನ್ನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಪ್ಪೆಳ್ಳು ಬಂದುಬಿಟ್ಟು ತುಂಬ ಹೆಲ್ದಿ ಫುಡ್ಡು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಹಾಗೆ ಸ್ವಲ್ಪ ಬೆಲ್ಲ, ಪುಡಿ ಬೆಲ್ಲ ಆದರೂ ಸರಿ, ಗಟ್ಟಿ ಬೆಲ್ಲ ಆದರೂ ಸರಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಮೊದಲಿಗೆ ಕಡಲೆಕಾಯಿ ಬೀಜನ ಹುರಿದಿಟ್ಕೋಬೇಕು ಲೋ ಫ್ಲೇಮಲ್ಲಿ, ಸಿಪ್ಪೆ ತೆಗೆದು. ಹಾಗೆ ಬಾದಾಮಿ, ಗೋಡಂಬಿ ಎಲ್ಲನೂ ಸಪ್ರೇಟಾಗಿ ಹುರಿದಿಟ್ಕೊಂಡು, ಹಾಗೆ ಡ್ರೈ ಫ್ರೂಟ್ಸ್ ಏನೇನಿತ್ತು ಫ್ಲಕ್ಸ್ ಸೀಡ್ಸ್ ಎಲ್ಲ ಹುರಿದಿಟ್ಟು, ಮತ್ತು ಎಳ್ಳು ಕೂಡ ಬಿಸಿ ಮಾಡ್ಕೋಬೇಕು. ಬಿಸಿ ಆದಾಗ ಸ್ವಲ್ಪ ಘಮ ಬರುತ್ತೆ, ಸೊ ಅಲ್ಲಿ ತನಕ ಫ್ರೈ ಮಾಡಬೇಕು. ಸೊ ಇದನ್ನೆಲ್ಲ ಸಪ್ರೇಟಾಗಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಫಸ್ಟು ಎಳ್ಳು ಬೆಲ್ಲ ರುಬ್ಕೊಳ್ಳಿ, ಯಾಕೆಂದರೆ ಅದು ರಫ್ ಆಗಿರುತ್ತೆ, ಸೊ ಬೇಗ ಪುಡಿ ಆಗಲ್ಲ. ಸೊ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಅದಕ್ಕೆ ಬರಬೇಕು. ಸ್ವಲ್ಪ ಗಟ್ಟಿ, ತುಂಬ ತರಿಯಾಗಿರಬೇಕು. ಸೊ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ಡ್ರೈ ಫ್ರೂಟ್ಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದನ್ನು ತುಪ್ಪ ಇಷ್ಟ ಆದವರು ತುಪ್ಪದ ಜೊತೆ ಉಂಡೆ ಕಟ್ಬೋದು, ಇಲ್ಲಾಂದರೆ ಹಾಗೇ ಬಿಸಿ ಇರುತ್ತೆ ಸ್ವಲ್ಪ. ಸೊ ಹಾಗೆ ಟೈಟಾಗಿ ಉಂಡೆ ಕಟ್ಟಿದ್ರೆ ಉಂಡೆಗಳಾಗಿ ಲಡ್ಡುಗಳು ಫಾರ್ಮ್ ಆಗುತ್ತೆ. ಸೊ ಇದು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.